60 ಇನ್ಮೇಲೆ ಸ್ವಲ್ಪ ಬೇಗನೆ ನಡ್ಬೇಕು. ಹೌದು ಲಕ್ಷ್ಮಿ, ಇನ್ಮೇಲೆ ಸ್ವಲ್ಪ ಬೇಗನೆ ನಡ್ಬೇಕು. ಇರು ಗೌರಿ, ಪುಸ್ತಕ ಇಟ್ಟು ಬಂದು ಆಮೇಲೆ ನಿನಗುಲ್ಲಾಕ್ತೀನಿ. ಅಮ್ಮ, ಲಕ್ಷ್ಮಿ ಎಲ್ಲೋ? ಬರ್ತಾ ಇದ್ದಾಳಮ್ಮ. ಅಮ್ಮ, ಪುಸ್ತಕ ಇಟ್ಟು ಬರ್ತೀನಮ್ಮ. ಸರಿನಮ್ಮ. ಅಮ್ಮ, ಇವತ್ ನಮ್ ಶಾಲೆಯಲ್ಲಿ ಸರ್ ಎಂ ವಿಶ್ವೇಶ್ವರ ಅವ್ರ ಬಗ್ಗೆ ಪಾಠ ಮಾಡಿದ್ರಮ್ಮ. ಅವ್ರು ನಮ್ ಕರ್ನಾಟಕಕ್ಕೆ ಎಷ್ಟೆಲ್ಲ ಒಳ್ಳೇದ್ ಮಾಡಿದ್ದಾರೆ. ಅಮ್ಮ, ನಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಪಾಠ ಮಾಡಿದ್ರಮ್ಮ. ಅವರು ನಮ್ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟ ಪಟ್ಟಿದಾರಮ್ಮ. ಲಕ್ಷ್ಮಿ, ಈ ಸಾರಿ ಶಾಲೆ ಸ್ಪರ್ಧೆನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ್ ಪಾತ್ರ ಮಾಡೆ, ನಾನ್ ನಿಂಗೆ ಹೇಳ್ಕೊಡ್ತೀನಿ. ಆಯ್ತಣ್ಣ, ಹಾಗೆ ಮಾಡ್ತೀನಿ. ಸೂರ್ಯ, ನೀ ಏನ್ ಮಾಡ್ತೀಯೋ? ನಾನ್ ಸಂಗೊಳ್ಳಿ ರಾಯಣ್ಣನ್ ಪಾತ್ರ ಮಾಡ್ತೀನಮ್ಮ. ಅಣ್ಣ, ಒಂದ್ಸಲಿ ಮಾಡ್ ತೋರ್ಸಣ್ಣ. ಹೌದೌದು, ಒಂದ್ ಕಿತ ಮಾಡ್ ತೋರ್ಸು. ಸರಿಮಾ. ಹೀಗೋ ಮೈಸೂರು ರಾಜ್ಯದ ಮಾನ್ಯರೇ, ಸಂಗೊಳ್ಳಿ ರಾಯಣ್ಣನ ನುಡಿ ಕೇಳಿರಿ. ನಮಗೆ ಭಗವಂತನು ಬಾಯಿ ಕೊಟ್ಟಿರುವುದು ಕನ್ನಡಾಂಬಿಕೆಯ ಕೀರ್ತಿ ಹಾಡಲು, ಕಣ್ಣು ಕೊಟ್ಟಿರುವುದು ಕನ್ನಡಾಂಬಿಕೆಯ ಅಂದ ನೋಡಲು, ಕಿವಿ ಕೊಟ್ಟಿರುವುದು ಕನ್ನಡಾಂಬಿಕೆಯ ನುಡಿ ಕೇಳಲು, ಕಾಲು ಕೊಟ್ಟಿರುವುದು ಕನ್ನಡಾಂಬಿಕೆಯ ಗುಡಿ ಸೇರಲು. ಆದರೆ ಈ ಕೈಗಳನ್ನು ಕೊಟ್ಟಿರುವುದು ಕನ್ನಡಾಂಬಿಕೆಗೆ ಕೇಡು ಬಗೆದವರ ಬೆನ್ನು ಮುರಿಯಲು. ಶೂರರೆಂದು ಮಾನಸ್ಥರೆಂದು ಶತಮಾನಗಳಿಂದ ಹೆಸರು ಗಳಿಸಿರುವ ಕನ್ನಡದ ಕುಲವೀರರೇ, ನಮ್ಮ ನಾಡಿಗಾಗಿ, ನಮ್ಮ ಕ್ಷೇಮಕ್ಕಾಗಿ ತನ್ನ ಜೀವಮಾನವಿಡೀ ದುಡಿಯುತ್ತಿರುವ ತಾಯಿ ಕಿತ್ತೂರು ಚೆನ್ನಮ್ಮನನ್ನು ಬಯಲು ಹೊಂಗಲದಲ್ಲಿ ಸೆರೆ ಇಟ್ಟಿದ್ದಾರೆ. ಇದ್ದವರು ಯಾರು? ಹೌದು, ಎಲ್ಲಿಂದಲೋ ಬಂದು ಇಲ್ಲಿನದೆಲ್ಲ ಕೊಂಡೊಯ್ಯುವ ಪರದೇಶದವರು ನಮ್ಮ ನೆಲದಲ್ಲಿ ನಾಚಿಗೀಡಾದುದನ್ನು ಮಾಡಲು ಹೇಗೆ ತಾನೇ ಸಹಿಸಬಲ್ಲೆ? ಇರಲಿ, ಅವರು ಪರದೇಶದವರು, ಇಂದು ಬಂದು ನಾಳೆ ಹೋಗುವರು. ಆದರೆ ಕುಲಕರ್ಣಿ ಕನ್ನಡವೆಂಬ ಕಲ್ಪ ವೃಕ್ಷದಲ್ಲಿ ತಾನು ಒಂದು ಎಲೆಯಾಗಿ ಜನಿಸಿರುವ, ಇಂದು ತನ್ನ ಸ್ವಾಭಿಮಾನವನ್ನೇ ತಳ್ಳಿ ಹಾಕಿ ಪರದೇಶದವರಿಗೆ ಬೆನ್ನು ಬಗ್ಗಿ ನಮ್ಮ ಸಹೋದರರನ್ನು ತೆರಿಗೆ ಕೇಳಿ ಹಿಂಸಿಸುತ್ತಿದ್ದಾನೆ. ಕನ್ನಡದ ಇನ್ನೊಂದು ಕೇಡು ಪಾಟೀಲು ಕೃಷ್ಣರಾಯ. ಈ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯಲು ಸಂಚು ರೂಪಿಸುತ್ತಿದ್ದಾನೆ. ಜೇನಿನ ಸಿಹಿ, ಹಾಲಿನ ಬಿಳಿ, ಮಾಘ ಮಾಸದ ಚಳಿ ಇವೆಲ್ಲವೂ ಶಾಶ್ವತ. ಹಾಗೆ ಕುಲಕರ್ಣಿಯ ವಂಚಕತನ, ಕೃಷ್ಣರಾಯನ ಸಂಚು, ಪರದೇಶದವರ ಆಳ್ವಿಕೆ ಇವೆಲ್ಲವನ್ನು ಅಳಿಸುವವನೇ ಈ ಸಂಗೊಳ್ಳಿ ರಾಯಣ್ಣ ಎಂಬುದು ನಿಶ್ಚಿತ. ಜೈ ಕನ್ನಡಾಂಬಿಕೆ, ಜೈ ಚಾಮುಂಡೇಶ್ವರಿ. ಅಣ್ಣ, ತುಂಬಾ ಚೆನ್ನಾಗ್ ಮಾಡ್ದೆ ಅಣ್ಣ. ಸೂರ್ಯ, ತುಂಬಾ ಚಂದಾಗ್ ಮಾಡ್ದೆ ಮಗ. ಅಪ್ಪ, ತುಂಬಾ ಚಂದಾಗ್ ಮಾಡ್ದೆ ಸೂರ್ಯ. ಎಲ್ಲ ನೀವೇ ಹೇಳ್ಕೊಟ್ಟಿದಪ್ಪ. ರೀ, ಮನೆಯಾಗೆ ಇರ್ಬೋದಲ್ವಾ? ಒಲಿತಕ್ಕೋಗಿ ಏನ್ ಮಾಡ್ತೀರಾ? ಇಲ್ಲ ಶಾಂತ, ಹೊಸಿ ನೋಡ್ಕೊಂಡು ಬಂದ್ಬಿಡ್ತೀನಿ. ರೀ, ಬಾಕಲ್ ತೆಗಿತೀನಿ, ಬಂದೆ.
ಬ್ಯಾಗ್ನೆ ಬಂದ್ಬಿಡಿ. ಆಯ್ತು. ಏನ್ ರಾಮಣ್ಣ, ನಿಮ್ ಹೊಲ್ದಾಗ ಏನು ಇಲ್ಲ, ಯಾಕೆ ಶ್ರಮ ತಗೊಂಡ್ ದಿನ ಹೊಲಕ್ ಹೋಯ್ತೀಯ? ಯಾಕೋ ಮನಸ್ ಕೇಳಲಿಲ್ಲ, ಮನನ ಕೂತ್ಕೊಳಕ್ಕೂ ಆಗ್ಲಿಲ್ಲ, ಅದಕ್ಕೆ ಹಿಂಗೆ. ಸರಿ ನಡಿಯಪ್ಪ. ಹೆಂಗಿದ್ದ ರಾಮಣ್ಣ ಹೆಂಗಾಗ್ಬಿಟ್ಟ ನೋಡು. ಏನ್ ಹೇಳ್ತಿದ್ದೀರಣ್ಣ ನೀವು? ಹೌದು, ಒಂದ್ 50-60 ಜನ ಕೆಲ್ಸ ಕೊಟ್ಕೊಂಡು ಸಂತೋಷವಾಗಿದ್ದ. ಆಳದ್ದು ಮಳೆನೂ ಬರ್ಲಿಲ್ಲ, ಬಡ್ಡಿಗೆ ಸಾಲ ತಗೊಂಡು ಬಾವಿ ತೋಡಿಸ್ತ, ಹಂಗೂ ನೀರ್ ಬರ್ಲಿಲ್ಲ. ಇದು ಸಾಲದು ಅಂತ ಒಂದ್ ಅಪಘಾತಕ್ಕೆ ಒಂದೊಂದ್ ಕಾಲ್ ಬೇರೆ ಕಳ್ಕೊಂಬಿಟ್ಟ. ಇವಾಗ ಸಾಲ್ಗಾರರ ಹಿಂಸೆ ಬೇರೆ, ಹೆಂಗ್ ತಾನೇ ನಿದ್ದೆ ಬರ್ತದ ಹೇಳು? ಮನೇಲಿ ಇರಕ್ ಕಾಯಕ್ಕಿಲ್ಲ, ಅದಕ್ಕೆ ದಿನ ಹೋಗಿ ಒಣಗಿರೋ ಹೊಲ ನೋಡ್ಕೊಂಡ್ ಬರ್ತಾನೆ. ಅವನಿಗೊಂದ್ ಕಾಲಾರು ಚೆನ್ನಾಗಿದ್ರೆ ನಮ್ ತರ ಬೇರೆಯವ್ರಿಗೆ ಹೋಗಿ ಕೂಲಿ ಕೆಲಸನಾರು ಮಾಡ್ಕೊಂಡು ಬದುಕೋದಾಗಿತ್ತು. ಏನ್ ಮಾಡಕ್ಕಾಯ್ತದೆ? ಈ ರೈತರಿಗೆಲ್ಲ ಏನ್ ಕೆಟ್ಟ ಕಾಲ ಬಂದ್ಬಿಟ್ಟದೋ ಏನು, ಎಲ್ಲ ಹಣೆ ಬರ. ಸಂಕ್ರಾಂತಿ ಹಬ್ಬದ ಇವತ್ತು ಕೂಡ ನಿಮ್ಗೆಲ್ಲ ಒಳ್ಳೆ ಊಟ ಹಾಕಕ್ಕಾಗ್ಲಿಲ್ಲ. ಇದು ಒಳ್ಳೆ ಊಟನೇ ಅಪ್ಪ. ಇಷ್ಟು ಕಷ್ಟದಲ್ಲೂ ಚೆನ್ನಾಗ್ ನೋಡ್ಕೊಂತಿದ್ದೀರಲ್ಲ, ಇದಕ್ಕಿಂತ ಇನ್ನೇನ್ ಬೇಕಪ್ಪ? ಯೋಚನೆ ಮಾಡ್ಬೇಡ ಅಪ್ಪ, ನಾನು ಅಣ್ಣನು ಚೆನ್ನಾಗ್ ಓದಿ ನಿಮ್ಮಿಬ್ರನ್ನು ಸುಖವಾಗಿರ್ತೀವಿ. ನನ್ ಚಿನ್ನ. ತಗೊಳ್ಳಿಪ್ಪ, ತಗೋಮ್ಮ. ಲಕ್ಷ್ಮಿ ತಗೋ. ತುಂಬಾ ಸಂತೋಷನಪ್ಪ, ನಿಮ್ಮಿಬ್ರನ್ನ ನಾ ಹೆತ್ತಿದ್ದಕ್ಕೆ ಪುಣ್ಯ ಮಾಡಿರ್ಬೇಕು. ಅಪ್ಪ, ಇವತ್ತು ಗಂಗನ್ನು ಗೌರಿನೂ ಹೊರಗಡೆ ಕರ್ಕೊಂಡೋಗ್ತೀವಿ. ಹೌದಪ್ಪ, ಗಂಗನ್ ಮಾತ್ರ ಬೆಂಕಿ ಹಾಯಿಸ್ಬೇಕು. ಹೌದಣ್ಣ, ಗಂಗನ್ ಮಾತ್ರ ಬೆಂಕಿ ಹಾಯಿಸ್ಬೇಕು. ಗೌರಿಗೆ ಬೆಂಕಿ ಅಂದ್ರೆ ಭಯ. ಹೌದು ಲಕ್ಷ್ಮಿ, ಹಾಗೆ ಮಾಡೋಣ. ರಮಣ, ರಮಣ